ನೋಡಿ ನಾವೆಲ್ಲ ಕಟ್ಟಡ ಕಾರ್ಮಿಕರಿದ್ದೀವಲ್ವಾ, ಇವತ್ತು ಈ ಬಿಲ್ಡಿಂಗ್, ನಾಳೆ ಆ ಬಿಲ್ಡಿಂಗ್, ಇನ್ನೊಂದು ದಿನ ಇನ್ನೊಂದು ಬಿಲ್ಡಿಂಗ್ ಹೋಗ್ತಾ ಇರಬೇಕು. ತಲೆ ಕೆಡಿಸ್ಕೊಂಬಾರ್ದು, ಹೋಗೋದು ಬರಿಗೆ ಬರ್ಕೊಂಡ ಈ ರಂಗದ ಎಲ್ಲಿಗೆ ಹೇಳ್ತೀನಿ. ನೀವು ಕಟ್ಟಡ ಕಾರ್ಮಿಕ ಬರ್ತೀರಿ, ನಿಮ್ಮ ಬರ್ತೀರಿ, ನಿಮ್ಮ ಕಾರ್ ಮಾಡಿದ್ರು ನಾವು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ನೋಡಿದೀವಿ. ತಲೆ ಬಿಡ ಬಿಡ ನೀವು ನೋಡೋ ಕಾರ್ಡ್ ಇವಾಗ ನೀವು ಮಾಡಿಸಿದ್ರೆ ಎಲ್ಲ ಕಮ್ಮಿ ಕೆಲಸ ನಾ ಹೇಳ್ತೀನಿ ಸ್ವಲ್ಪ ಕೇಳು. ನೋಡು, ನೀವು ಕಟ್ಟಡ ಕಾರ್ಮಿಕರಲ್ಲ, ನೀವು ಮದುವೆ ಆಗಿರಲ್ಲ, ಮದುವೆ ಆಗಿರೋ 60,000 ರೂಪಾಯಿ ಕೊಡ್ತಾರ. ಅವ್ರಿಗೆ 60,000 ರೂಪಾಯಿ ಕೊಡ್ತಾರ. ಮತ್ತೆ ನೀವೇನಾದ್ರು ಮದುವೆ ಆಗಿದ್ರೆ ನಿಮ್ಮ ಮದುವೆ ಹುಟ್ಟುವ ಎಲ್ಲ ಮಕ್ಕಳಿಗೆ ಡೆಲಿವರಿ ಹೆರಿಗೆ ಚಾರ್ಜ್ ಕೊಡ್ತಾರೆ. ಅಂತೇಳಿ 3 ವರ್ಷದವರೆಗೂ ಇಂತಿಷ್ಟು ಸಹಾಯ ಕೊಡ್ತಾರ. ಆಮೇಲೆ ಹೇಳ್ಕೊಡ್ತಾರಪ್ಪ ಅಂದ್ರೆ ನರ್ಸರಿಯಿಂದ PH ಪದವಿ ಹೋಗ್ತಿರಲ್ಲ ಅಂತ ಮಕ್ಕಳಿಗೆ ವಿಶೇಷವಾದ ಸ್ಕಾಲರ್ಶಿಪ್ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ. ನೀವು ಕಟ್ಟಡ ಕಾರ್ಮಿಕರು ಆದ್ರೂ ಮಾತ್ರ ಅದೇ ಹೇಳ್ತೀನಿ ನೋಡಿ. ಇವಾಗ ನೋಡಿ, ನೀವು ಕಟ್ಟಡ ಕಾರ್ಮಿಕರು ಮ್ಯಾಲಿನ ಬಿಟ್ಟು ಕೈ ಕಾಲು ಹಿಡ್ಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿ ನಿಮ್ಗೆ ಕೆಲಸನೇ ಮಾಡೋಕ್ಕಾಗಲ್ಲ ಅಂದ್ರೆ ನಿಮಗೆ ಪಿಂಚಣಿ ಕೊಡ್ತಾರ. ಅಷ್ಟೇ ಅಲ್ಲ, ಮ್ಯಾಲಿಗೆ ಯಾರು ಕೊಡೋದು ಬೇಡ, ಸಾಯೋದು ಬೇಡ. ಅದಕ್ಕೆ ನಿಮ್ ಕೈ ವ್ಯವಹಾರ ಮ್ಯಾಗಿನ ಬಿದ್ದು ಸತ್ರ ತಿಳ್ಕೊಳ್ಳಿ, ಆವಾಗ ನಿಮಗೆ ಶವ ಸಂಸ್ಕಾರಕ್ಕೆ ದುಡ್ಡು ಕೊಡ್ತಾರ. ಅವ್ರು ID ಕಾರ್ಡ್ ಹೊಂದಿದ್ರೆ ಅವ್ರಿಗೆ 4 ರಿಂದ 5 ಲಕ್ಷ ರೂಪಾಯಿ ಕೊಡ್ತಾರ. ಮತ್ತೆ 60 ವರ್ಷ ಆದ್ಮೇಲೆ ನಿಮ್ಗೆ ಕೆಲಸ ಮಾಡಕ್ಕಾಗಲ್ಲ, ನಿಮ್ಮ ಮಕ್ಕಳೇ ನಿಮ್ಮನ್ನು ನೋಡಕ್ಕಾಗಲ್ಲ. ಅಂತ ಸಮಯದಾಗ ಗೌರ್ಮೆಂಟ್ ಆಫೀಸರ್ಗೆ ಏನ್ ಕೊಡ್ತಾರೆ ಹೇಳಿ? ನಿಮಗೂ ಕೂಡ ಪೆನ್ಷನ್ ಬರ್ತದೆ. ಅವರು ಈಗ ಕಾಲೇಜೆಲ್ಲ ಓದ್ತಿರ್ತಾರೆ ಆಯ್ತಾ, ಅವರಿಗೆ ಕಾಲೇಜಲ್ಲಿ ನಿಮ್ ಇಬ್ಬರು ಮಕ್ಕಳಿಗೆಲ್ಲ ಫೆಸಿಲಿಟಿ ಕೊಡ್ತಾರ. ಅವರು ಕೂಡ ನಿಮ್ಮ ಕಟ್ಟಡ ಕಾರ್ಮಿಕರೇ ಆಗಿದ್ರೆ ಅವರಿಗೂ ಕೂಡ ಕೆಲಸ ಏನಿದೆ ಬೆನಿಫಿಟ್ ಸಿಗ್ತದಪ್ಪ. ಎಷ್ಟ್ಬಿಟ್ಟು ಇವರು ಆಫೀಸರ್ ಕೆಲಸ ಮಾಡ್ಕೊಂಡ್ಬಿಟ್ಟು ಕಟ್ಟಡ ಕಾರ್ಮಿಕರ ಕಾರ್ ಮಾಡಿದ್ರೆ ಕ್ರಿಮಿನಲ್ ಕೇಸಲ್ಲಿ ಒಳಗಾಗ್ತಾರೆ. ಈಗ ಎಷ್ಟೇ ಜನ ಏನ್ ಮಾಡ್ಕೊತಿದ್ರು ಅಂದ್ರೆ ಕಟ್ಟಡ ಕಾರ್ಮಿಕರು ಅಲ್ಲದೆ ಇರೋ ಕಾರಣ ಮಾಡ್ಕೊತಿದ್ದಾರೆ. ಆಗ ಯಾರು ದಯವಿಟ್ಟು ಏನಾದ್ರು ಮಾಡಿಸ್ಕೊಂಡ್ರೆ ದಯವಿಟ್ಟು ಆ ಕಾರಣ ಎಲ್ಲಿ ಮಾಡ್ಕೊಂಡು ಸರೆಂಡರ್ ಮಾಡಬೇಕು. ಅದು ಕಾನೂನು ಪ್ರಕಾರ ಅಪರಾಧ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಒಳಗಾಗ್ತಾರೆ. ನಿಮಗೆ ಕ್ರಿಮಿನಲ್ ಕೇಸ್ ಒಳಗಾಗ್ತಾರೆ. ನೀವು ಗೌರ್ಮೆಂಟ್ ಎಷ್ಟು ದುಡ್ಡನ್ನು ತಗೊಂಡಿರ್ತೀರೋ ಅದನ್ನ ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ. ಇವಾಗ ನೀವು ಮಾಡ್ಕೊತೀವೋ ಮಾಡ್ಕೊಳ್ಳೋದು ಇದ್ರ ಉಪಯೋಗ ಐತಿ ಹೇಳಿಲ್ಲ. ನಮಗೆ ಗೊತ್ತಿರಲಿಲ್ಲ ಈ ಕಟ್ಟಡ ಕಾರ್ಮಿಕರು ಅಂದ್ರೆ ನಾವ ಅದರಿಂದ ಏನ್ ಸಿಗುತ್ತೆ, ಕಾರ್ಡ್ ಸಿಗುತ್ತೆ, ಕಾರ್ಡ್ ಸಿಕ್ಕಿದ್ರೆ ಅದರಿಂದ ಏನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಎಂತ ದೇವ್ರ ಬಂದು ಹೇಳಿದ್ಯಾ ನೋಡೋಣ. ಇವತ್ತೇ ಕೆಲಸ ರಜಾ ಹಾಕಿ ನಮ್ಮ ಕಾಂಟ್ರಾಕ್ಟರ್ ದುಡಿಕೊಂಡು ಬರ್ಸ್ಕೊಂಡು ಇವಾಗ ಹೋಗಿ ಸೈಬರ್ ಸೆಂಟರ್ ಅಲ್ಲಿ ಆಧಾರ್ ಕಾರ್ಡ್ ಪಾಸ್ಬುಕ್ ಎಲ್ಲ ತಗೊಂಡಾಗಿ ಕಟ್ಟಡ